ಕೇಸ್ ಎಕ್ಸಾಮ್ ತೊಗೊಂಡಿದ್ದೀರಲ್ವಾ ಸರ್, ನನಗೆ ಆಫೀಸ್ ವರ್ಕ್ ಮಧ್ಯೆ ಹೇಗೆ ಪ್ರಿಪೇರ್ ಆಗಬೇಕು ಗೊತ್ತಾಗ್ತಾ ಇಲ್ಲ ಸರ್, ನಾನು ಬೆಂಗಳೂರಲ್ಲಿಲ್ಲ, ನಾನು ಕ್ಲಾಸ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಅಥವಾ ನಂಗೆ ಕೂತ್ಕೊಂಡು ಓದೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಯಾವುದಕ್ಕೂ ವರಿ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಪಾಕೆಟಲ್ಲಿ ನಮ್ಮ ಟೀಚರ್. ಸೊ ಅಡಾಪ್ಟ್ IQ Pro. ನೀವು ಎಲ್ಲೇ ನಡ್ಕೊಂಡು ಹೋಗ್ತಾ ಇರಿ, ಬಸ್ಸಲ್ಲಿ ಹೋಗ್ತಾ ಇರಿ, ವರ್ಕ್ ಮಾಡ್ತಾ ಇರಿ, ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇರ್ಬೋದು. ಮತ್ತು ಒಂದೇ ಒಂದು ನಿಮಿಷ ಟೈಮ್ ಸಿಕ್ಕರೂ ಕೂಡ ನಿಮ್ಮನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ ಅಡಾಪ್ಟ್ IQ Pro. ಟಾಪರ್ IASನ ಈ ಟೂಲ್ ಏನಿದೆ, ಲರ್ನಿಂಗ್ ಆಪ್ರೇಟಿಂಗ್ ಸಿಸ್ಟಮ್, ಇಟ್ಸ್ ಅ ಜೀನಿ. ನಿಮ್ಮ ಒಂದು, ನಾನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಪ್ರಿಪ್ರೇಷನನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋಕ್ಕೆ. ನೀವು ಏನು ನಾನು ಪ್ರಿಪ್ರೇಷನ್ಗೆ ಟೈಮ್ ಸಾಕಾಗ್ತಿಲ್ಲ, ನನಗೆ ವರ್ಕ್ ಮಧ್ಯೆ ಆಗ್ತಾನೇ ಇಲ್ಲ, ನನಗೆ ಸುಸ್ತಾಗ್ತಾ ಇದೆ, ಸೊ ಅವೆಲ್ಲದರ ಮಧ್ಯೆ ಸಿಗೋ 5 ನಿಮಿಷಗಳನ್ನು ಕೂಡ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋ ರೀತಿಯಲ್ಲಿ ಡಿಸೈನ್ ಆಗಿರುವಂತಹ AI ಬೇಸ್ಡ್ ಲರ್ನಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಅಡಾಪ್ಟ್ IQ Pro. ಸೊ ಇದನ್ನು ಇಂಟ್ರೊಡ್ಯೂಸ್ ನಾವು ಮಾಡ್ತಾ ಇದ್ದೀವಿ. ಸೊ ಏನು ಸಿಗುತ್ತೆ, ಅನ್ಲಿಮಿಟೆಡ್ MCQ. ನೀವು ಕನ್ನಡ ಮೀಡಿಯಮ್ ಇರಿ, ಇಂಗ್ಲೀಷ್ ಮೀಡಿಯಮ್ ಇರಿ, ಸೊ ನಿಮಗೆ ಪ್ರತಿಯೊಂದು ಚಾಪ್ಟರ್ಸ್ ಅಂದರೆ ಪ್ರತಿಯೊಂದು ಸಬ್ಜೆಕ್ಟು, ಪ್ರತಿಯೊಂದು ಚಾಪ್ಟರು, ಪ್ರತಿ ಚಾಪ್ಟರ್ಲಿರುವಂಥ ಎಲ್ಲ ಟಾಪಿಕ್ಗಳು, ಸುಮಾರು 1.5 ಲಕ್ಷ ಕ್ವಶನ್ಸ್ಗಳು ಆಲ್ರೆಡಿ ಇದ್ದಾವೆ. ಹಾಗೆ ಇನ್ಫೈನೈಟ್ ಅಂತ ಹೇಳ್ತೀವಿ, ಎಷ್ಟು ಬೇಕಾದ್ರೂ ಹೊಸ ಕ್ವಶನ್ಗಳನ್ನು ಅಲ್ಲಿ ಅದು ಕ್ರಿಯೇಟ್ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿದೆ. ಸೊ ನಿಮ್ಮನ್ನು ಎಲ್ಲ ಸ್ಟ್ರಾಂಗ್ ಮಾಡೋವರೆಗೂ ಅದು ಬಿಡೋದಿಲ್ಲ. ಸೊ ಎರಡನೇದು AI ಡೌಟ್ ಸಾಲ್ವರ್. ಈ ಪರೀಕ್ಷೆಯಲ್ಲಿ ಮುಖ್ಯವಾಗಿ ಇರುವಂತಹ ಸಮಸ್ಯೆ ಏನಪ್ಪ ಅಂತಂದರೆ ಅಥೆಂಟಿಕ್ ಇನ್ಫಾರ್ಮೇಷನ್. ಸೊ ನಾವೆಲ್ಲೋ ನೋಡಿದ್ವಿ ಸರ್, ಅದು ನಿಜಾನ ಸುಳ್ಳಾಗಿ ಗೊತ್ತಿಲ್ಲ. ಸೊ ನಮ್ಮ AI ಡೌಟ್ ಸಾಲ್ವರಲ್ಲಿ ಒಂದು ಲೈನ್ ಟೈಪ್ ಮಾಡಿದರೆ ಸಾಕು, ಒಂದು ಸರಿ ಓರಲಿ ಕೇಳಿಬಿಟ್ರೆ ಸಾಕು, ಅಥವಾ ಒಂದು ಫೋಟೋ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಡೌಟ್ಗಳಿಗೆ ವಿತ್ ಅದು ವೆರಿಫೈಡ್ ಬ್ಯಾಡ್ಜನ್ನು ಸಮೇತ ಕೊಡುತ್ತೆ. ಇದು ವೆರಿಫೈಡ್ ಇನ್ಫಾರ್ಮೇಷನ್ನು ನೀವು ಯೂಸ್ ಮಾಡ್ಬೋದು ಎಕ್ಸಾಮ್ಗೆ ಅಂತ. ಹಾಗೆ ಇನ್ನು ಮೂರನೇ ಮುಖ್ಯವಾಗಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ಗೆ ತೊಗೊಳ್ತಿರೋದ್ರಿಂದ ಡೈಲಿ ಕರೆಂಟ್ ಅಫೇರ್ಸು. ಸೊ ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಸೋರ್ಸು ಎವ್ರಿ ಡೇ ಹಿಂದೂ ನ್ಯೂಸ್ ಪೇಪರ್ ಓದಬೇಕಪ್ಪ, ಪ್ರಜಾವಾಣಿ ಓದಬೇಕಾ, ವಿಜಯ ಕರ್ನಾಟಕ ಓದಬೇಕಾ, ಡೆಕ್ಕನ್ ಹೆರಾಲ್ಡ್ ಓದಬೇಕಾ, ಹಾಗೆ ಯೋಜನಾ ಓದಬೇಕಾ, ಗೌರ್ಮೆಂಟ್ ಸೋರ್ಸ್ಗಳು PIB ನೋಡ್ಕೋಬೇಕಾ, ಎಷ್ಟು ಅಂತ ನೋಡ್ಕೊಳ್ಳೋದು ಸರ್. ಸೊ ನೀವು ಓದಿ, ನ್ಯೂಸ್ ಪೇಪರ್ನ ಓದೋದನ್ನು ಯಾವತ್ತೂ ಡಿಸ್ಕರೇಜ್ ಮಾಡಲ್ಲ. ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಎಲ್ಲ ಪ್ರಚಲಿತ ವಿದ್ಯಮಾನಗಳು ನಿಮ್ಮ ಏನು ಅಂಗೈಯಲ್ಲೇ. ಸೊ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರುತ್ತೆ, ಸೆಗ್ರಿಗೇಟೆಡ್ ಇರುತ್ತೆ. ಅಲ್ಲಿ ಸ್ಕೀಮ್ಸ್ಗಳು ಬೇರೆ, ಅಥವಾ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಿರೋಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟರ್ಮ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ನಲ್ಲಿ ಮಾಡಿರುವಂತಹ ಏನು ಯೋಜನೆಗಳಿರಬಹುದು. ಸೊ ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ, ಅಥವಾ ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲವನ್ನೂ ಕೂಡ ಎವ್ರಿ ಡೇ ಕರೆಂಟ್ ಅಫೇರ್ಸು, ಎವ್ರಿ ಡೇ ಅಷ್ಟೇ ಅಲ್ಲ, ಮಂತ್ ಎಂಡಲ್ಲಿ ಒಂದು ಮ್ಯಾಗ್ಝಿನ್ ಸಮೇತ ನಿಮಗೆ ಈ ಅಡಾಪ್ಟ್ IQ Proನಲ್ಲಿ ಸಿಗುತ್ತೆ. ಇನ್ನು ಅದನ್ನು ನೆಕ್ಸ್ಟು ತುಂಬ 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 ಇಂಪಾರ್ಟೆಂಟ್, ನಾನು ಆಲ್ರೆಡಿ ಹೇಳಿದೆ. ಸೊ ಫುಲ್ ಅನಾಲಿಟಿಕ್, ಚಾಪ್ಟರ್ ವೈಸ್ ಸ್ಟ್ರೆಂತ್ ಎಷ್ಟು ನಿಮ್ಮದು ಟಾಪಿಕ್ ವೈಸ್ ಸ್ಟ್ರೆಂತ್ ಏನು, ಹಿಸ್ಟ್ರಿನಲ್ಲಿ ಎಲ್ಲಿ ವೀಕ್ ಇದ್ದೀರಾ, ಏನ್ಷಿಯಂಟ್ ಅಲ್ಲ, ಮೆಡಿವಲ್ ಅಲ್ಲ, ಮಾಡರ್ನ್ ಅಲ್ಲ. ಸರಿ, ಏನ್ಷಿಯಂಟಲ್ಲಿ ವೀಕ್ ಇದ್ದೀವಿ ಅನ್ನೋದಾದರೆ ಅದು ಎಲ್ಲೆಲ್ಲಿ ವೀಕ್ ಇದ್ದೀವಿ, ಎಲ್ಲ ಚಾಪ್ಟರ್ ವೀಕ್ ಇರೋಕ್ಕೆ ಸಾಧ್ಯ ಇಲ್ಲ. ಅಥವಾ ಮಾಡರ್ನ್ ಸ್ಟ್ರಾಂಗ್ ಇದೀವಿ ಅಂದರೆ ಎಲ್ಲ ಸ್ಟ್ರಾಂಗ್ ಇರಲ್ಲ, ಅದರಲ್ಲಿ ಎಲ್ಲಿ ವೀಕ್ನೆಸ್ ಇರುತ್ತೆ. ಸೊ ಅದು ನೆನಪು ಮಾಡಿಸ್ತಾನೆ ಇರುತ್ತೆ ನಿಮಗೆ. ಸೊ ನಾವು ಅಡಾಪ್ಟ್ ಮಾಡ್ಕೊಂಡಿರುವಂಥ ಸಿಸ್ಟಮ್ಮು ಕ್ಯಾಟೋ ಮತ್ತು SRS ಗೊತ್ತಿದೆ ನಿಮಗೆ, ಕ್ಲಾಸ್ ಅಸೆಸ್ಮೆಂಟ್ ಟೆಸ್ಟ್ ಆ್ಯಂಡ್ 1-on-1. ಹಾಗೆ ಸ್ಪೇಸ್ ರಿಪಿಟೇಷನ್ ಸಿಸ್ಟಮ್ ನಿಮ್ಮನ್ನು ಮರೆಯೋಕ್ಕೆ ಬಿಡೋದಿಲ್ಲ. ನೀವು ಇದನ್ನು ಇದನ್ನು ಓದಿ ಒಂದು ವಾರ ಆಯಿತು ನೆನಪು ಮಾಡ್ಕೊ, ಓದಿ ಒಂದು ತಿಂಗಳಾಯಿತು ನೆನಪು ಮಾಡ್ಕೊ. ಸೊ ಪರ್ಫೆಕ್ಟ್ ಆಗೋವರೆಗೂ ಬಿಡೋದಿಲ್ಲ. ಸೊ ಹಾಗಾಗಿ ಈ ಫುಲ್ ಅನಾಲಿಟಿಕ್ಸ್ ಏನಿದೆ ಅಲ್ಲ, ನಿಮ್ಮನ್ನು ಸೊ ಮುಂಚೆನೇ, ಎಕ್ಸಾಮ್ ಮುಂಚೆನೇ ನೀವು ಎಷ್ಟು ಪ್ರಿಪೇರ್ಡ್ ಆಗಿದ್ದೀರಾ, ನೀವು ಟಾಪ್ 5000ಅಲ್ಲಿದ್ದೀರಾ, ಟಾಪ್ 10,000ಅಲ್ಲಿದ್ದೀರಾ, ಟಾಪ್ 100,000ಅಲ್ಲಿದ್ದೀರಾ. ಸೊ ಅದನ್ನು ನಿಮಗೆ ಹೇಳಿಕೊಡುತ್ತೆ. ಸೊ ಇದಕ್ಕಿಂತ ದೊಡ್ಡ ಅವಕಾಶ, ಇದಕ್ಕಿಂತ ದೊಡ್ಡ ಒಂದು ಟೂಲ್ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊರತುಪಡಿಸಿದರೆ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಇವಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಬರದ ತಕ್ಷಣ ಒಂದು ಫೋಟೋ ತೆಗೀರಿ, ನಿಮ್ಮ ಮೇನ್ಸ್ ಆನ್ಸರ್ ವ್ಯಾಲ್ಯುವೇಟ್ ಆಗಿ ನಿಮಗೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡುತ್ತೆ. ಹಾಗೆ ಇಂಟ್ರ್ಯೂನಲ್ಲಿ ನಾನು ಹೇಗೆ ಆನ್ಸರ್ ಮಾಡಬೇಕು, ಸೊ ಇಂಟ್ರ್ಯೂ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಅಂದರೆ ಈ AI ನಿಮಗೆ ಇಂಟ್ರ್ಯೂ ತಗೊಳುತ್ತೆ, ನೀವು ಕೊಡೋ ಆನ್ಸರ್ ಬೇಸ್ ಮೇಲೆ ನಿಮ್ಮನ್ನು ಅಸೆಸ್ ಮಾಡುತ್ತೆ.
ಸೊ ಇದೇ ಫೀಚರ್ನ ಓರಲ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನೀವೇನಾದ್ರು ಪಾಠ ಕೇಳಿದ್ರಿ ಅಂದರೆ ಏನಾದರೂ ಒಂದು ಓದಿದ್ರಿ ಅಂದ ತಕ್ಷಣ ಓರಲ್ ಕ್ವಶನ್ಸ್ಗಳು ಬರುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು, ನೀವು ಕಾನ್ಸೆಪ್ಚುಲಿ ಸ್ಟ್ರಾಂಗ್ ಇದೀರೋ ಇಲ್ಲೋ ಅಂತ ಹೇಳುತ್ತೆ. ಸೊ ಪ್ರತಿಯೊಂದನ್ನು ನೀವು ಕುತ್ಕೊಂಡಿರೋ ಜಾಗದಲ್ಲೇ ಹೇಳ್ಕೊಡುತ್ತೆ. ಸೊ ನೀವು ವರಿ ಮಾಡ್ಕೋಬೇಡಿ, ನೀವು ಇನ್ಸ್ಟಿಟ್ಯೂಟಿಗೆ ಬರಲೇಬೇಕು ಅಂತಿಲ್ಲ, ನಿಮ್ಮ ಪಾಡಿ ನಿಮ್ಮ ಕೆಲಸ ಮಾಡಿಕೊಂಡು ನೀವಿದ್ದಲ್ಲೇ ಪ್ರಿಪೇರ್ ಆಗ್ಬೋದು. ಅಡಾಪ್ಟ್ IQ Pro ಇವತ್ತೇ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಹಾಗೆ ಇದ್ರ ಜೊತೆಗೆ ಇಲ್ಲಪ್ಪ ನನಗೊಬ್ರು ಪರ್ಸನಲ್ ಮೆಂಟರು ಜೊತೆಗಿದ್ರೆ AI ಮೆಂಟರ್ ಜೊತೆಗೆ ಹ್ಯೂಮನ್ ಮೆಂಟರು ಇದ್ರೆ ಚೆನ್ನಾಗಿರುತ್ತೆ ಅನಿಸಿದ್ರೆ AI Pro ಪ್ಲಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಮ್ಮಲ್ಲಿದೆ. ಸೊ ಒಬ್ಬ ಇಂಡಿವಿಜುವಲಿ ಅಂದರೆ ಒಬ್ಬ ಮೆಂಟರು ನೀವು ಎಷ್ಟು ಓದ್ತಿದ್ದೀರಾ, ನಿಮ್ಮ ಪ್ರೋಗ್ರೆಸ್ ಏನು, ನಿಮಗೆ ಏನು ಟಾರ್ಗೆಟ್ ಕೊಡಬೇಕು, ಇವತ್ತೆಷ್ಟು ಓದಬೇಕು, ನಾಳೆ ಎಷ್ಟು ಓದಬೇಕು, ನಿಮ್ಮ ಡೌಟ್ಗಳು ಸಾಲ್ವ್ ಮಾಡೋದು, ಹೀಗೆ. ಸೊ ಒಬ್ಬ ಹ್ಯೂಮನ್ ಮೆಂಟರ್ ಕೂಡ ಜೊತೆಗಿರ್ತಾರೆ. ಸೊ AI Proನಾದರೂ ತಗೊಳ್ಳಿ, AI Pro ಮೆಂಟರ್ಶಿಪ್ ಆದರೂ ತಗೊಳ್ಳಿ, ಒಟ್ಟು ನೀವು KS ಅಲ್ಲಿ ಗೆಲ್ಲಿ. ಸೊ ಇದಕ್ಕಿಂತ ದೊಡ್ಡ ಜೀನಿ ನಿಮ್ಮ ಲೈಫಲ್ಲಿ ಮತ್ತೊಮ್ಮೆ ಸಿಗಲ್ಲ. ಸೊ ಇದನ್ನು ಟ್ರೈ ಮಾಡಿ. ಹೋಗಿ ಪ್ಲೇಸ್ಟೋರಲ್ಲಿ ಅಡಾಪ್ಟ್ IQ ಅಂತ ಟೈಪ್ ಮಾಡಿ, ಬೈ ಟಾಪರ್ IAS ಮೆಂಟರ್ ಟಾಪರ್ IAS ಅಂತ ಇರುತ್ತೆ. ಸೊ ಅದನ್ನು ಬಳಸ್ಕೊಂಡು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್.